ಬ್ಯೂಟಿಫುಲ್ ಬೀಚಸ್ಗೆ ಹೋಗ್ತಾ ಇದ್ದೀವಿ. ಈ ಬೀಚಸ್ ಬಂದು ಬರೀ ಬೋಟ್ ಮೂಲಕ ಮಾತ್ರ ಹೋಗೋಕ್ಕಾಗೋದು. ನೋಡಿ, ಒಳ್ಳೆ ಬೆಳಗ್ಗೆ ರೇಷನ್ ಅಂಗಡಿ ಮುಂದೆ ಅಕ್ಕಿ ತಗೊಳಕ್ಕೆ ನಿಂತ್ಕೊಳ್ಳಲ್ವ, ಹಂಗೆ ನಿಂತ್ಕೊಂಡ್ಬಿಟ್ಟವರೆಲ್ಲ. ಇವಾಗ ಟಿಕೆಟ್ ಚೆಕ್ ಮಾಡಿದ್ರು. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಒಳಗಡೆ ಇರೋ ಕೋರಲ್ಸ್ ಎಲ್ಲ ಕಾಣಿಸುತ್ತೆ. ಅಲ್ಲೇ ಇದ್ದಿದ್ದು ಒಂದು ಗುಹೆ ಒಳಗೆ ಎಂಟ್ರಿ ಕೊಟ್ವಿ. ಸುಮ್ಮನೆ ಸುತ್ತಾಕೊಂಡು ನೋಡ್ಕೊಂಡು ಮತ್ತೆ ವಾಪಸ್. ಈಗ ಬಂದ್ವಿ ನಮ್ಮ ಮೊದಲ ಬೀಚ್ಗೆ. ಪೆಬಲ್ಸ್ ಇದೆ ಈ ಬೀಚಲ್ಲಿ, ಈ ಥರ ಕಲ್ಲುಗಳಿದೆ. ಬೀಚ್ ಫುಲ್ ಹಿಂಗೆ ಇರೋದು, ಸಖತ್ತಾಗಿದೆ ಬೀಚಿದು. ಫುಲ್ಲು ವಾಟರ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸಖತ್ತಾಗಿದೆ. ಇವಾಗ ಒಂದು ಸ್ವಲ್ಪ ಈಜಾಡ್ಬಿಟ್ಟು ಆಮೇಲೆ ವಾಪಸ್ ಬರ್ತಾರೆ ಬೋಟ್ ಅವರು ಕರ್ಕೊಂಡು ಹೋಗೋಕ್ಕೆ. ಇದೇ ನೋಡಿ ಎರಡನೇ ಬೀಚು. ಬಟ್ ದುರಾದೃಷ್ಟಕ್ಕೆ ಬೀಚ್ ಕ್ಲೋಸ್ ಆಗೋಗಿತ್ತು, ಯಾಕೆಂದರೆ ನೀರು ತುಂಬ ಮೇಲಿತ್ತು. ಹಾಗಾಗಿ ಅಲ್ಲೇ ದೂರದಿಂದಾನೇ ಈಜೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಸೊ ಹಾಗಾಗಿ ಯಾರು ತುಂಬ ಹತ್ರ ಹೋಗೋ ಹಾಗಿಲ್ಲ, ಬಂಡೆಗಳು ಕುಸಿಯೋ ಸಾಧ್ಯತೆ ಇದೆ. ಇದೇ ನೋಡಿ ನಮ್ಮ ಫೇಮಸ್ ಗೊಲೋರಿಟ್ಸಾ ಬೀಚು. ಇದು ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ಅಂತಲೇ ಹೇಳ್ಬೋದು. ಇದು ದೂರಾದೃಷ್ಟಕ್ಕೆ ಹತ್ರ ಹೋಗೋದಕ್ಕೆ ಬಿಡಲ್ಲ ಬೋಟಿಂದ, ಅಲ್ಲಿ ಹೈಕ್ ಮಾಡ್ಕೊಂಡೇ ಬರಬೇಕಾಗುತ್ತೆ. ಈ ಬೀಚಲ್ಲಿ ಈಜೊಡಿಬೇಕು ಅಂತಂದರೆ ದಿನಕ್ಕೆ ಬರೀ 250 ಟಿಕೆಟ್ಸ್ ಮಾತ್ರ ಬಿಡೋದು ಹೈಕ್ ಮಾಡೋದಕ್ಕೆ. ಅಲ್ಲೇ ಇದ್ದಿದ್ದು ಒಂದು ಗುಹೆ ಒಳಗೂ ಈಜೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟರು. ಅದಂತೂ ಅದ್ಭುತವಾಗಿತ್ತು. ನೋಡಿ, ಈ ಥರ ದೊಡ್ಡ ಬೋಟಲ್ಲೂ ಬರ್ಬೋದು. ಬಟ್ ಅವರು ಕುರಿ ತುಂಬ್ಕೊಂಬಂದು ಇದೆಲ್ಲ ತೋರಿಸ್ಕೊಂಡು ಹೋಗ್ತಾರೆ. ದೊಡ್ಡ ಬೋಟಲ್ಲಿ ಬಂದರೆ ಜಾಸ್ತಿ ಜನ ಬರ್ತಾರೆ, ಈಜೊಡೆಯೋಕ್ಕೆ ಜಾಗ ಸಿಗೋಲ್ಲ. ಅದಕ್ಕೆ ಈ ಥರ ಬಂದರೆ, ಚಿಕ್ಕ ಬೋಟಲ್ಲಿ ಬಂದರೆ ನಮ್ಮ ಥರ ಒಳ್ಳೆಯದು. ಅವರು ಒಂದು 10 ಜನನ ಅಷ್ಟೇ ಕರ್ಕೊಂಬರ್ತಾರೆ ಒಂದು ಸತಿಗೆ.
ಬ್ಯಾಕ್ ವಾಟರ್ಸು. ಫುಲ್ ಹೆವಿ ದೊಡ್ಡದಿದೆ ಬಂಡೆ. ಬಿಸಿಲು ಮಾತ್ರ ತಡಿಯೋಕ್ಕಾಗ್ತಿಲ್ಲ. ನಾನು ಚಪ್ಪಲಿ ಇಲ್ಲೇ ನಡ್ಕೊಂಡು ಹೋದೆ, ಆವಾಗಲೇ ಹೆವಿ ಊಷ್ಟ ಆಗೋಯ್ತು. ಮನೆಗೂ ಬಂದ್ವಿ ಗುರು, ಆಯಿತು ಎಲ್ಲ ಬೋಟ್ ಟೂರು. ಶಂಭೋ ಶಿವಲಿಂಗ, ಶಿವನೇ ಶಂಭಲಿಂಗ ಅಂತ ವಾಪಸ್ ಮನೆಗೆ ಹೋಗೋದು ಅಷ್ಟೇ. ನಾರಾಯಣ ನಾರಾಯಣ.